ನಾನಿವತ್ತೊಂದು ಸಿಂಪಲ್ಲಾಗಿರೋ ಸಲಾಡ್ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನಲ್ಲೇ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ, ಬಟ್ ಇಟ್ ಈಸ್ ವೆರಿ ಬೆಸ್ಟ್ ಆ್ಯಂಡ್ ಟೇಸ್ಟಿ. ಯೆಲ್ಲೋ ಬೆಲ್ ಪೆಪ್ಪರ್ ಮತ್ತು ಗ್ರೀನ್ ಕ್ಯಾಪ್ಸಿಕಮ್ ಆ್ಯಡ್ ಮಾಡ್ತಾ ಇದ್ದೀನಿ, ಆನಿಯನ್, ಟೊಮೊಟೊ ಆ್ಯಂಡ್ ಪನ್ನೀರ್. ಬೇಕು ಅಂದರೆ ನೀವು ರೆಡ್ ಬೆಲ್ ಪೆಪ್ಪರ್ನೂ ಆ್ಯಡ್ ಮಾಡ್ಕೋಬೋದು, ಇಲ್ಲ ಕ್ಯಾಬೇಜ್ ಇತ್ತು ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ಯು ಕ್ಯಾನ್ ಚೂಸ್ ಯಾವ ವೆಜಿಟೇಬಲ್ಸ್ ಸೂಟ್ ಆಗುತ್ತೆ ನೋಡಿಕೊಂಡು ಆ್ಯಡ್ ಮಾಡ್ಬೋದು. ಸೊ ನಾನು ಇವತ್ತು ಎನಿವೇ ಒಂದು 3 to 4 ವೆಜಿಟೇಬಲ್ ಕೂಡ ಇನ್ಕ್ಲೂಡ್ ಮಾಡ್ಕೊಂಡಂಗೆ ಆಗುತ್ತೆ ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ. ಸೊ ನಾನು ಟೊಮೊಟೊನ ಅದರೊಳಗಡೆ ಇರುವಂಥ ಬೀಜ ಮತ್ತು ಏನು ಜ್ಯೂಸಿ ಇರುತ್ತಲ್ಲ ಅದನ್ನು ತೆಕ್ಕೊಳ್ತಾ ಇದ್ದೀನಿ. ಬೇಕು ಅಂದರೆ ಯು ಕ್ಯಾನ್ ಆ್ಯಡ್. ಸೊ ನಾನು ಅಕ್ಷಯಕಲ್ಪ ಪನ್ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ. ಎನಿ ಆರ್ಗ್ಯಾನಿಕ್ ಪನ್ನೀರ್ ಈಸ್ ಫೈನ್. ಸೊ ದಿಸ್ ಈಸ್ ಮೈ ರೆಸಿಪಿ ಬೇಕಾಗಿರುವಂಥದ್ದು. ನಾನು ಒಂದು ಪ್ಯಾನಲ್ಲಿ ತುಪ್ಪ ಆ್ಯಡ್ ಮಾಡ್ಕೊತೀನಿ. ಬೇಕು ಅಂದರೆ ನೀವು ಬಟರ್ ಆ್ಯಡ್ ಮಾಡ್ಬೋದು, ಇಲ್ಲ ಅಂದರೆ ಕೊಕೊನಟ್ ಆಯಿಲ್, ಇಲ್ಲ ಅಂದರೆ ಕಡಲೆಕಾಯಿ ಎಣ್ಣೆ, ಎನಿಥಿಂಗ್ ಚಾಯ್ಸ್ ಈಸ್ ಯುವರ್ಸ್. ಸೊ ಅದಕ್ಕೆ ನಾನು ಏನೇನು ವೆಜಿಟೇಬಲ್ಸ್ ಕಟ್ ಮಾಡ್ಕೊಂಡಿದ್ದೀನಿ, ಕ್ಯಾಪ್ಸಿಕಮ್ ಇದೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಕ್ಲೀನಾಗಿ ಫ್ರೈ ಆಗಬೇಕು, ಆನಿಯನ್ ಫ್ರೈ ಆಗಿ ಆ್ಯಂಡ್ ಕ್ಯಾಪ್ಸಿಕಮ್ ಫ್ರೈ ಆಗಬೇಕು. ಸೊ ಸ್ವಲ್ಪ ಕುಕ್ ಆಗೋಕ್ಕೆ ಬಿಡ್ತೀನಿ. ಜಸ್ಟ್ ಒಂದು 20-30 ಸೆಕೆಂಡ್ಸ್ ಸಾಕು, ಬೇಗ ಕುಕ್ ಆಗುತ್ತೆ. ಆ್ಯಂಡ್ ದೆನ್ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಅಷ್ಟೇ. ಇದು ಹೆಂಗೆ ತುಂಬ ಕ್ರಂಚಿ ಥರನೂ ಇರುತ್ತೆ, ಬಟ್ ಕುಕ್ ಆಗಿರುತ್ತೆ, ಆ ಥರ ಟೇಸ್ಟಿ ಕೊಡುತ್ತೆ ಇದು. ಸೊ ದೆನ್ ನಾನು ಫೈನಲಿ ಪನ್ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ಇದು ಕಂಪ್ಲೀಟಾಗಿ ಇವಾಗ ಕುಕ್ ಆಗಬೇಕು. ಸೊ ಇದು ಕುಕ್ ಆಗೋ ಅಷ್ಟರಲ್ಲಿ ನಾನು ಅದಕ್ಕೆ ಏನು ಡ್ರೆಸ್ಸಿಂಗ್ ಬೇಕು ಅದು ಮಾಡ್ಕೋತೀನಿ. ಸೊ ಕರ್ಡ್ ತೊಗೊಂಡೆ, 1-2 ಸ್ಪೂನ್ ಕರ್ಡ್, ಮತ್ತು ಅಚ್ಕಾರ ಪುಡಿ ಇರ್ಬೋದು, ಆ್ಯಂಡ್ ಜೀರಾ ಪುಡಿ, ಬೇಕು ಅಂದರೆ ಧನಿಯಾ ಪುಡಿನೂ ಆ್ಯಡ್ ಮಾಡ್ಬೋದು. ಸ್ವಲ್ಪ ನಾನು ಬೇಸಿಲ್ ಲೀವ್ಸ್ ಇತ್ತು ಅದನ್ನ ಆ್ಯಡ್ ಮಾಡಿಕೊಂಡೆ, ಮತ್ತು ಸಾಲ್ಟ್. ಬೇಕು ಅಂದರೆ ನಿಮಗೇನು ಟೇಸ್ಟ್ ಬೇಕು ಅದಕ್ಕೆಲ್ಲ ಇನ್ನೂ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ಗರಂ ಮಸಾಲ ಆ ಥರದ್ದು ಎಲ್ಲ ಆ್ಯಡ್ ಮಾಡ್ಬೋದು, ಇಲ್ಲ ಗಾರ್ಲಿಕ್, ಎನಿಥಿಂಗ್. ಬಟ್ ನಾನು ಇಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ದಿಸ್ ವಿಲ್ ಬಿ ತುಂಬ ಬ್ಲೆಂಡಾಗಿ ಇರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಕುಕ್ ಆಗಿದೆ. ಸೊ ಐ ಆಮ್ ರೆಡಿ ಟು ಟೇಸ್ಟ್. ಇಟ್ ಈಸ್ ಸೋ ನೈಸ್.